ಸ್ವಂತ ಗ್ರಾಮ ಕುಂದಗೆರೆ ಹೋಬಳಿ ಭಗವತಿ ತಾಲೂಕು. ನನಗೆ ಅಂತರಗಂಗೆ ಡೈರಿ ಎದುರುಗಡೆ ಕೃಷಿ ಇಲಾಖೆ ವತಿಯಿಂದ ಒಂದು ತರಬೇತಿ ಹಮ್ಮಿಕೊಂಡಿದ್ರು ಸೈಲೇಜ್ ಪ್ರಿಪರೇಷನ್ ಬಗ್ಗೆ. ಅಲ್ಲಿ ತರಬೇತಿನಲ್ಲಿ ಭಾಗವಹಿಸಿದ್ದೆ ಹಾಗೂ ಅದ್ರ ಬಗ್ಗೆ ತಿಳ್ಕೊಂಡಿದ್ದೆ. ಅದನ್ನ ಇವತ್ತು ನಾನು ಮಾಡಬೇಕು ಅಂತ, ಅದರಿಂದ ಉತ್ತಮ ಉಪಯೋಗ ತಿಳ್ಕೊಂಡಿದ್ರಿಂದ ಮಾಡಬೇಕು ಅಂತ ಇವತ್ತು ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಈ ಸಿದ್ಧತೆಗೆ ಕೃಷಿ ಇಲಾಖೆ ಆತ್ಮ ಯೋಜನೆ ಅಡಿನಲ್ಲಿ ಅದು ಏನೇನ್ ಬೇಕೋ ಸೈಲೇಜ್ ಮಾಡ್ಲಿಕ್ಕೆ ಡ್ರಮ್ಗೆ ಮತ್ತು ಅದಕ್ಕೆ ಕೊಡ್ಬೇಕಾದಂತ ಕೆಲವು ಇದನ್ನೆಲ್ಲ ಕೊಟ್ಟಿದ್ದಾರೆ. ಈಗ ಅದನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಇವತ್ತು ಸೈಲೇಜ್ ಮಾಡ್ತಾ ಇದ್ದೀನಿ. ಸೈಲೇಜ್ ಮಾಡ್ಲಿಕ್ಕೆ ಮುಖ್ಯವಾಗಿ ಜೋಳ ಉಪಯೋಗಿಸ್ಕೊಳ್ತಾ ಇದ್ದೀನಿ. 90% ಜೋಳ, ಅದು ಹಾಲ್ ಬರೋಂಥ ಜೋಳನೇ ತಗೋಬೇಕು ಅಂತ ತಿಳ್ಕೊಂಡಿದ್ದೆ. ಇವತ್ತು ಅದನ್ನ ಡೆಮೋ ಮಾಡ್ಕೊಂಡು ಹೇಳಿ. ಹಾಲ್ ಬರೋಂಥ ಜೋಳನೇ ಉಪಯೋಗಿಸ್ಕೋಬೇಕು. ಈ ಚಿಕ್ಕಿದ್ರೆ ಹಾಲ್ ಬರಬೇಕು. ಈ ರೀತಿ ಹಾಲ್ ಬರೋಂಥ ಜೋಳನೇ ಉಪಯೋಗಿಸ್ಕೊಂಡ್ರೆ ತುಂಬಾ ಉಪಯೋಗ ಆದಂಥದ್ದು ಮತ್ತು ಉತ್ತಮವಾದಂತ ಉಪಯೋಗ ಆಗಂತ ನಮ್ಗೆ ಸೈಲೇಜ್ ಸಿಗುತ್ತೆ. ಇದನ್ನ ನಮ್ಮ ಜೋಳನೆ ಉಪಯೋಗಿಸ್ಕೋಬೇಕು. ಹಾಗೂ ಒಂದು ಸಿಂಟೆಕ್ಸ್ ಸಣ್ಣ ರೈತ ಆದ್ರಿಂದ ನಾವು ಟ್ಯಾಂಕ್ ಗಳಲ್ಲಿ ಮಾಡ್ಕೊಂತ ಇದೀವಿ. ಟ್ಯಾಂಕ್ ನ ಒಳಗಡೆಯಿಂದ ಪೇಪರ್ ತಗೊಂಡಿದೀವಿ. ಮೇಲೆ ಸಹಿತ ಏರ್ ಟೈಟ್ಗೋಸ್ಕರ ಯಾವುದೇ ಕಾರಣಕ್ಕೂ ಒಂದು ಮಿಲಿಮೀಟರ್ ಸಹಿತ ಏನಿಲ್ಲ ಆಗಿಲ್ಲ ಒಳಗಡೆ. ಏನಿದ್ರೆ ಫಂಗಸ್ ಶುರು ಆಗಿ ಅದು ರಾತ್ರಿ ತುಂಬಾ ತೊಂದರೆ ಆಗುತ್ತೆ. ನಾವು ಏನ್ ಉಪಯೋಗ ಪಡ್ಕೊಂಡಿದ್ರು ಅದು ಉಪಯೋಗ ಆಗುತ್ತೆ. ಹಂಗಾಗಿ ಏರ್ ಟೈಟ್ ಪೇಪರ್ ಹಾಕೊಂಡಿದ್ವಿ. ನಾವು ಸಣ್ಣ ರೈತ ಆದ್ರಿಂದ ಕಮ್ಮಿಗಳು ಉಪಯೋಗಿಸ್ತೀವಿ. ದೊಡ್ಡ ರೈತರು ಇದನ್ನ ಬೇಕಾದ್ರೆ ತೊಟ್ಟಿಗಳನ್ನ ಸಿಮೆಂಟ್ ತೊಟ್ಟಿಗಳನ್ನ ಮಾಡ್ತೀವಿ. ನಾನಿವತ್ತು 1 ಟನ್ ಇಷ್ಟದಲ್ಲಿ 3 ಟನ್ ಮಾಡ್ಕೊಂತ ಇದ್ದೀನಿ. 3 ಡ್ರಮ್, ಇನ್ನೊಂದು ಒಂದು 6 ಡ್ರಮ್ ಇದೆ. ಎಲ್ಲ ಸೇರಿ 1 ಟನ್ ಜೋಳನ ಉಪಯೋಗಿಸ್ತಾರೆ. ಇದು ಸೈಲೇಜ್ ಪ್ರಿಪರೇಷನ್ಗೆ ನಮ್ಮ ಮೇವು ಕತ್ತರಿಸೋ ಮಿಷಿನ್ ಅಲ್ಲಿ ಚಿಕ್ಕದಾಗಿ ಹೊಡ್ಕೋಬೇಕು. ಮಿನಿಮಮ್ 2 mm ಇಂದ ಆದಷ್ಟು ಸಣ್ಣಗೆ ಹೊಡ್ಕೋಬೇಕು. ಇದನ್ನ ಈ ರೀತಿ ತುಂಬಿಕೊಂಡು ಏರ್ ಟೈಟ್ಗೋಸ್ಕರ ಈ ರೀತಿ ತುಂಬ್ಕೊಂತೀವಿ. ಹಾಗೂ ಈ ನಾವು ಸಣ್ಣ ರೈತರಾದ್ರಿಂದ ಈ ಡ್ರಮ್ಗಳನ್ನ ಉಪಯೋಗಿಸ್ಕೊಂತೀವಿ. ದೊಡ್ಡ ರೈತರಾದ್ರೆ ಸಿಮೆಂಟ್ ತೊಟ್ಟಿಗಳು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬಹುದು. ಸಣ್ಣ ಪ್ರಮಾಣದಲ್ಲಿ ಮಾಡ್ಕೊಳ್ಳೋದ್ರಿಂದ ಈ ಡ್ರಮ್ಗಳು ಅನುಕೂಲ. ಹಾಗೂ ನಾವು ತೆಗೆದಾಗ ಮತ್ತೆ ಗಾಳಿ ಆಡ್ದಂಗೆ ಇರೋಕ್ಕೋಸ್ಕರ ಇದು ಒಳಗಡೆಯಿಂದ ಪೇಪರ್ ಬಳಸ್ಕೊಂತ ಇದ್ದೀನಿ ನಾನು. ಪ್ಲಾಸ್ಟಿಕ್ ಪೇಪರ್ನ ಕವರ್ ರೀತಿನಲ್ಲಿ ಚೀಲದ ರೀತಿ ಇರೋಂಥದ್ನ. ಜೊತೆ ಈ ಸೈಲೇಜ್ಗೆ ಪ್ರಿಪರೇಷನ್ಗೆ ಇಲ್ಲಿ ಒಂದು ಲಿಕ್ವಿಡ್ ಇಟ್ಕೊಂಡಿದ್ದೀನಿ. ಇದು ಬೆಲ್ಲದ್ದು ಉಪ್ಪು ನೀರು, 2 kg ಬೆಲ್ಲ, 2 kg ಉಪ್ಪು ಹಾಗೂ 1 ಲೀಟರ್ ಮಜ್ಜಿಗೆನ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಪೋಷಕಾಂಶಗಳು ಜಾಸ್ತಿ ಆಗ್ಲಿಕ್ಕೋಸ್ಕರ. 1 ಟನ್ನಿಗೆ ಎಷ್ಟು ಉಪಯೋಗಿಸ್ತಿರೋದು? 2 kg ಬೆಲ್ಲ, 2 kg ಉಪ್ಪು, 1 ಲೀಟರ್ ಮಜ್ಜಿಗೆ 1 ಟನ್ಗೆ. ನಾನು 1 ಟನ್ ಉಪಯೋಗಿಸ್ಕೋತಾ ಇರೋದು. ಒಂದು ಡ್ರಮ್ ನಲ್ಲಿ ಆವರೇಜ್ ಒಂದು 250 ರಿಂದ 300 kg ಸೈಲೇಜ್ ತಯಾರಾಗುತ್ತೆ. ಈಗ ಇದು ಪಕ್ಕದಲ್ಲಿ ನೀವು ಮಾಡಿರೋದು ಕಂಪ್ಲೀಟ್ ಆಗಿರೋದಲ್ವಾ ಇದು? ಹೌದು, ಪೂರ್ತಿ ಇದು ಮುಗ್ದಿದೆ. ಪೂರ್ತಿ ಪ್ಯಾಕ್ ಆಗಿರೋದು ಇದು. ಇದು ಏರ್ ಟೈಟ್ಗೋಸ್ಕರ ಪೇಪರ್ ಒಳಗಡೆಯಿಂದನೂ ಬಂದಿದೆ, ಮೇಲ್ಗಡೆಯಿಂದನೂ ಒಂದು ಪೇಪರ್ ಹಾಕೊಂಡಿದೆ. ಅದೇ ಕಾರಣಕ್ಕೂ ಗಾಳಿ ಆಡಬಾರ್ದು. ಎಷ್ಟು ದಿವಸವರೆಗೂ ಇಡ್ತೀರಾ ನೀವೀಗ? 45 ದಿವಸ ಮಿನಿಮಮ್ ಇಡ್ತೀವಿ. ಅದ್ರ ನಂತರ ಉಪಯೋಗಕ್ಕೆ ಬರ್ತದೆ, ಶುರು ಆಗುತ್ತೆ. ಅದ್ರ ನಂತರ ನಾವು ಯಾವಾಗ ಬೇಕಾದ್ರೂ ನಮ್ಗೆ ಅಗತ್ಯ ಬಿದ್ದಾಗ ಉಪಯೋಗಿಸ್ಕೋಬಹುದು. ಇದುವರೆಗೂ ಮಿಷಿನ್ ಹೊಡೆದಂಥ ಸೈಲೇಜ್ ಪುಡಿಯನ್ನು ತುಂಬಿದೆ. ಈಗ ಇದನ್ನು ಒಳಗಡೆಯಿಂದ ತೊಗೊಂಡಿರೋ ಚೀಲನ ಈ ರೀತಿ ಬಾಯಿ ಕಟ್ಟಿ ಏರ್ ಟೈಟ್ ಮಾಡೋದೇ ಮುಖ್ಯ. ಇಷ್ಟೊತ್ತು ಮಾಡಿದಲ್ಲ, ಇದು ಮುಖ್ಯವಾದ ಕೆಲಸ. ಯಾಕಂದರೆ ಸ್ವಲ್ಪ ಗಾಳಿ ಆಡೋದನ್ನು ಇಡೀ ಸೈಲೇಜು ಫಂಗಸ್ ಆಗಿಬಿಡುತ್ತೆ. ಇದು ಮುಖ್ಯವಾದಂಥ ಕೆಲಸ. ನಮಗೆ ಇದು ಯಾಕೆ ಮಾಡ್ತೀವಿ ಚೀಲ ಅಂದರೆ, ನಾವು ಪುನಃ ಏನೋ ಉಪಯೋಗಿಸೋಕೆ ಶುರು ಮಾಡಿದ್ಮೇಲೆ ತೊಗೊಂಡಾಗ ಉಳಿದಂಥ ಸೈಲೇಜು ಮತ್ತೆ ಬೂಸ್ಟ್ ಇರೋ ರೀತಿಯಲ್ಲಿ ಆವಾಗ ಪ್ಯಾಕ್ ಕಟ್ಕೋಬೋದು, ಬಾಯಿ ಕಟ್ಕೋಬೋದು, ಏರ್ ಟೈಟ್ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ಈ ರೀತಿ ಮಾಡ್ಕೊತಾ ಇದ್ದೀನಿ. ಇದೇ ಮುಖ್ಯವಾದ ಕೆಲಸ. ಇದ್ರ ಕೆಲಸ ಮುಗೀತು. ಈಗ 45 ದಿವಸದ ನಂತರ ಇದನ್ನು ಉಪಯೋಗ ಪಡ್ಕೋಬೋದು. ನಾವು ನೇರವಾಗಿ ಹಸಿ ಹುಲ್ಲು ಹಾಕೋಕ್ಕಿಂತಲೂ ಇದು ಹೆಚ್ಚಿನ ಪೋಷಕಾಂಶ ಹಾಗೂ ಇತರೆ ವಿಟಮಿನ್ಸ್ಗಳೆಲ್ಲ ನಮ್ಮ ರಾಸುಗಳಿಗೆ ಸಿಗೋದ್ರಿಂದ ಉತ್ತಮವಾದ ರಾಸು ಆಗುತ್ತೆ. ನಮಗೆ ಕುರಿಗೆ ಮತ್ತು ಆಡು ಕುರಿ ಮತ್ತು ದನಗಳಿಗೆ ಉಪಯೋಗ ಬರ್ತದೆ. ಹೆಚ್ಚಿನ ಇಳುವರಿ ಬರ್ತದೆ ಹಾಲಿಂದು. ಜೊತೆಗೆ ಈ ಯಾರ್ದು ಡಿಗ್ರಿ ಫ್ಯಾಟು ಸಮಸ್ಯೆ ಇರ್ತದೋ ಹಾಗೂ ಏನಾದರೂ ಪೋಷಕಾಂಶಗಳ ಲಘು ಪೋಷಕ ಕೊರತೆ ಇರ್ತದೆ ರಾಸುಗಳಿಗೆ, ಅವಕ್ಕೆಲ್ಲ ಇದರಿಂದ ಕವರ್ ಆಗುತ್ತೆ.
ಹಾಗೂ ತುಂಬ ಉಪಯೋಗ ಇರೋದ್ರಿಂದ ಎಲ್ಲ ರೈತರು ಇದ್ರ ಬಗ್ಗೆ ಗಮನ ಹರಿಸಬೇಕಾಗಿ ವಿನಂತಿ. ಮನವಿಗೆ ಆತ್ಮ ಯೋಜನೆ ಅಧಿಕಾರಿಗಳಿಗೆ ಧನ್ಯವಾದಗಳು.